ಭಾರತೀಯ ರೈಲ್ವೆ ಪ್ರಯಾಣಿಕರ ಅನುಕೂಲಕ್ಕೆ ಒಂದಷ್ಟು ಪ್ರಯೋಗ ಮಾಡ್ತಿದ್ದಾರಂತೆ. ಬೋಗಿನಲ್ಲಿ ಅದ್ಯಾರೋ ಮಹಾರಾಷ್ಟ್ರದ ಯಾವುದೋ ಇದರಲ್ಲಿ ಮಲ್ನಾಡ್ ಜಂಕ್ಷನಿಂದ ಮುಂಬೈನ ಛತ್ರಪತಿ ಶಿವಾಜಿ ಟರ್ಮಿನಲ್ಗೆ ಹೋಗೋ ಟ್ರೈನಲ್ಲಿ ATM ಹಾಕಿದ್ದಾರಂತೆ. ಹಾಕ್ಕೊಳ್ಳಿ, ಇದು ರೈಲ್ವೆ AC ಚೇರ್ ಕಾರ್ ಬೋಗಿಗೆ ಹಾಕಿದ್ದೀವಿ, ಡ್ಯಾಶ್ ಡ್ಯಾಶ್ ನಿರಂತರ ಕ್ಯಾಮ್ರಾ ಮೂಲಕ ಕಣ್ಗಾವಲು ಡ್ಯಾಶು 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 ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಏನಕ್ಕೆ ಬೇಕಿತ್ತು ಅದು ನನಗೆ ಈಗಲೂ ಅರ್ಥ ಆಗಿಲ್ಲ. ಅದು ಬೇಕಾ? ಆ ಮೊಬೈಲ್ ಟಂಗ್ ಟಂಗ್ ಟಾಕ್ ಠಾಕ್ ಅಂತ ಕೊಡ್ತಾರಪ್ಪ ಜನ ಇವತ್ತು ದುಡ್ಡು. ಕ್ಯಾಶನ್ನು ಹೋಗಿ ಟ್ರೈನಲ್ಲಿ ತಗೊಳ್ಳೋ ಅಂಥ ದರ್ದು ಏನು ಬಡಿಯತ್ತಪ್ಪ ಎಲ್ಲರಿಗೂ. ಬೋಡಿದ್ರು ಯಾರ ಇಬ್ಬರಿಗಿರ್ಬೋದೇನಾ? ಕ್ಯಾಶ್ ಇಟ್ಕೊಳ್ಳದೆ ಟ್ರೈನ್ ಎತ್ತಾರ ಯಾರು ಒಂಚೂರು ರೂಪಾರು. ಆಮೇಲೆ ಮೊಬೈಲಲ್ಲಿ ಇದೆಯಲ್ಲ, ಆಮೇಲೆ ಅದು AC ಕಾರಲ್ಲಿ ಇರೋದು, ಬೇರೆಯವ್ನು ಹೆಂಗಲ್ಲಿಗೆ ಬರಬೇಕು. ಆಮೇಲೆ ಆ ಬೋಗಿ ತಗೊಂಡಾಗ ಎಲ್ಲರೂ ನೀವು ರಾತ್ರಿ ಹೊತ್ತು ನಿಲ್ಲಿಸಿದಾಗ ಹೊಡೆದ್ಬಿಟ್ಟು ಎತ್ಕೊಂಡ್ರೆ ದುಡ್ಡು. ಸೊ ಎಂಟಕ್ಕೆ ಬಂದ ತಕ್ಷಣ ಮತ್ತೆ ಎಲ್ಲ ಆಚೆ ತೆಗೆದು ದುಡ್ಡೆಲ್ಲ ಎತ್ಕೊಂಡು ಮನೆ ಒಬ್ರು ಹೋಗ್ಬೇಕು. ನನಗೇನದ್ರದ್ದು ಯುಟಿಲಿಟಿ ಬಗ್ಗೆ ಭಾಳ ದೊಡ್ಡ ಲಾಭ ಇದೆ ಅಂತ ಅನ್ನಿಸ್ತಾ ಇಲ್ಲ ಇವತ್ತಿನ ತಂತ್ರಜ್ಞಾನದಲ್ಲಿ. ಇದು ಪ್ರಾಯೋಗಿಕವಾಗಿ ಆಗಿರೋದ್ರಿಂದ ಹೇಗಾಗುತ್ತೆ ನೋಡ್ಕೊಂಡು ಮುಂದೆ ಮಾಡ್ಬೋದು. ಆ ಪ್ರಯೋಗನೇ ರಾಂಗು. ಇನ್ನು ಪ್ರಾಯೋಗಿಕ ಏನು? ಲಾರಿ ಮುಷ್ಕರ ಮುಂದುವರಿದಿದೆ. ಯಶವಂತಪುರ ಮಾರ್ಕೆಟ್ಗೆ ಒಂದಷ್ಟು ಲಾರಿ ಬಂತಂತೆ, ಇನ್ನೊಂದಷ್ಟು ಬಂದಿಲ್ಲ. ನೆಲಮಂಗಲದಲ್ಲಿ ಮಾತ್ರ ಅದರಿಂದ ರೈತರು ಪರದಾಡ್ತಿದ್ದಾರಂತೆ ಖರೀದಿ ಕೇಂದ್ರದಲ್ಲೋ ಇಲ್ಲೋ. ಈಗ ಏನಪ್ಪ ಮಾಡೋದು? ನಾಳೆ ಮಳೆ ರಾಗಿ ಬೆಳೆ ಅದೆಲ್ಲ ಡ್ಯಾಶ್ ಡ್ಯಾಶ್ ಅಂತ. ಸೊ ನಾಳೆ ಇನ್ನೊಂದು ಸಭೆ ಇದೆಯಂತೆ DCM ಜೊತೆ. CM ಜೊತೆ ಫ್ಲಾಪ್, DCM ಜೊತೆ ನೆಕ್ಸ್ಟ್. DCM ಜೊತೆ ವರ್ಕ್ ಆಗ್ಬೋದು. ಅರೆ ರೈ ಸುಮ್ಮನೆ ಒಪ್ಕೊಂಡು ಹೋಗ್ರೈ ಅಂತಂದರೆ ಒಪ್ಕೊಂಬರ್ಬೇಕಾಗಿ ಬರುತ್ತೆ. ಹಂಗೂ ಆನ್ ಮಾಡಿದ್ರೆ ಇಲ್ಲಿ ಕೇಳ್ತಾರೆ ಸರ್. DCM ಕನ್ವಿನ್ಸ್ ಆಗೋ ಥರ DCM ಅವೆಲ್ಲ ಕೇಳಲ್ಲ, ಹೇಳಿದ್ದನ್ನು ಕೇಳ್ಕೊಂಡು ಒಯ್ತಾ ಇರ್ಬೇಕಲ್ಲ ಅಷ್ಟೇ. ನಮ್ಮ DCM ಹತ್ರ ಅಷ್ಟೇ ಖಡಕ್. ಏನು ಸುಮ್ಮನೆನಾ ಸಾಹೇಬ್ರ ಹುಡುಗಾಟ ಆಡ್ತೀರಾ ಎಲ್ಲ ಅವ್ರ ಹತ್ರ? ನೋಡೋಣ ನಾಳೆ ಏನು ಮಾಡ್ತಾರೆ. ಇನ್ನು ಮಚ್ ಹಿಡಿದು ರೀಲ್ಸ್ ಮಾಡಿದ ಪ್ರಕರಣದಲ್ಲಿ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಮತ್ತೆ ಜೈಲು ಪಾಲಾಗಿದ್ದಾರೆ. 2 ಬಾರಿ ನೋಟಿಸ್ ಕೊಟ್ಟಿದ್ರು, ವಿಚಾರಣೆಗೆ ಹಾಜರಾಗಿರಲಿಲ್ಲ. ಹೀಗಾಗಿ ಬಸವೇಶ್ವರನಗರ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ನಂತರ 29ರವರೆಗೆ ಕಸ್ಟಡಿಗೆ ಪಡ್ಕೊಂಡಿದ್ದಾರೆ. ಇನ್ನು ವಿನಯ್ ಗೌಡ ಕೋರ್ಟ್ಗೆ ಹಾಜರಾಗಿದ್ದು ₹500 ದಂಡವನ್ನು ತೆತ್ತಿದ್ದಾರೆ. ಜೊತೆಗೆ ರಜತ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಜಾಮೀನಿನ ಆದೇಶ ನಾಳೆಗೆ ಕಾಯ್ದಿರಿಸಲಾಗಿದೆ. ಆದೇಶ ಆಗಿರುತ್ತೆ ಸರ್. ಆ ವ್ಯಕ್ತಿ 29ರವರೆಗೂ ಜೈಲಲ್ಲೇ ಇಡಬೇಕು ಅಂತ ಎಲ್ಲೂ ನಿಯಮ ಇಲ್ಲ. ಜಾಮೀನಿಗೆ ಹಾಕೊಂಡಿದ್ದಾರೆ ಸರ್. ಮೋಸ್ಟ್ಲಿ ಕೋರ್ಟ್ ಕೊಡ್ತಾರೆ. ಯಾಕಂದರೆ ಆ ರೀತಿ ಮಾಡಿದ್ದಕ್ಕೆ ಕೋರ್ಟನ್ನು ಗಂಭೀರವಾಗಿ ತಗೊಂಡಿಲ್ಲ ನೀವು ಅಂತನೋ, ನಿಯಮ ಉಲ್ಲಂಘನೆ ಆ ಥರ ಏನೋ ಒಂದು ಆಗಿರುತ್ತೆ. ಅಥವಾ ಅದಕ್ಕೆ ಬೇಕಾದ ಸ್ಪಷ್ಟವಾದ ರೀಸನ್ಸನ್ನ ರೀಕಾಲ್ ಮಾಡೋಕ್ಕೆ ಮೊದಲೇ ಹೋಗೋದು, ಈ ಥರ ಏನು ಮಾಡಿಲ್ಲ ಅನ್ನೋ ಕೋಪಕ್ಕೆ ಮಾಡಿರ್ತಾರೆ. ಕೋರ್ಟ್ಗೆ ಆ ಥರ ವೈರತ್ವದಲ್ಲಿ ಮಾಡಲ್ಲ ಕೋರ್ಟ್ಗಳು, ಎಚ್ಚರಿಕೆಯಾಗಿ ಮಾಡಿಸಿರ್ತಾರೆ ಅಂತ ನನ್ನ ಬಿಲೀಫು. ನಮ್ಮ ನ್ಯಾಯಾಲಯಗಳು ಪರ್ಟಿಕ್ಯುಲರ್ಲಿ ನಮ್ಮ ಕೆಳ ಹಂತದ ನ್ಯಾಯಾಲಯಗಳಲ್ಲಿ ಆ ಥರ ವೈರತ್ವ ಇವನು ಪಾಠ ಕಲಿಸ್ಬೇಕು ಇವನಿಗೆ ಅಂತಂದ್ಬಿಟ್ಟು ಇಲ್ಲ. ನಮ್ಮ ಮೆಟ್ರೋ ನಿರ್ಲಕ್ಷ್ಯಕ್ಕೆ ಆಟೋ ಚಾಲಕ ಬಲಿಯಾಗಿದ್ದಾನೆ. ಸೋ ವಾಟ್? ಏನು ಸರ್ ಹಂಗಂದ್ರೆ? BMRCL ಎಂಬ ಬ್ರಿಟಿಷ್ ಸಂಸ್ಥೆಗೆ ಯಾರು ಸತ್ತರೆಷ್ಟು ಇದ್ರೆಷ್ಟು ಕಾಸು ಬಿಸಾಕ್ತಾ ಇರಿ, ಜಾಸ್ತಿ ಮಾಡ್ತಾ ಇರ್ತೀವಿ, ವಸೂಲಿ ಮಾಡ್ಕೊತೀವಿ. ಫೆಸಿಲಿಟಿ ಕೇಳೋ ಹಂಗಿಲ್ಲ. ಪಾರ್ಕಿಂಗ್ ಕೇಳ್ಕೊಡ್ದು, ಟಾಯ್ಲೆಟ್ ಸರಿ ಇಲ್ವಾ ಕೇಳ್ಕೊಡ್ದು, ಟೈಮಿಗೆ ಸರಿಯಾಗಿ ಬರಲ್ವಾ ಕೇಳ್ಕೊಡ್ದು, ರಜಾದಿಂದಲ್ಲಿ ಸರಿಯಾಗಿ ಹಾಕಲ್ವಾ ಟ್ರೈನನ್ನು ಕೇಳ್ಕೊಡ್ದು. ಇಟ್ಸ್ ಎ ಬ್ರಿಟಿಷ್ ಆರ್ಗನೈಸೇಷನ್. ಟಿಕೆಟ್ ದರ ಅಷ್ಟೇ. ಅದನ್ನು ಕೇಳದೇ ಇರೋಂಥ ಬೆನ್ನುಮೂಳೆ ಇಲ್ಲದೆ ಇರುವ 3 MP ಈ ನಗರದಲ್ಲಿ. ನನಗೆ MP ಮೇಲೇ ಕೋಪ. ಏನು ಟ್ವೀಟ್ ಹಾಕೊಂಬಿಟ್ಟಿದ್ರು MP ತಡೆದಿದ್ದೀವಿ ಅಂತ. ಆಮೇಲೆ ಉತ್ತರ ಇಲ್ಲದೆ ಇರೋಂಥ ನಾಲಿಗೆ ಸತ್ತಿರೋ 3 MP ನಮ್ಮಲ್ಲಿ ಬೆಂಗಳೂರಿನಲ್ಲಿ. ನಾಲಿಗೆ ಇಲ್ಲ ಅವ್ರು 3 ಜನಕ್ಕೆ. ಅದರಲ್ಲೊಬ್ಬರು ಮಂತ್ರಿ ಬೇರೆ ಉಪ್ಪಿನಕಾಯಿ ಹಾಕೊಂಡು ನೆಕ್ಕಕ್ಕೆ. ಇವ್ರನ್ನ 3 ಸರಿ ಆಯ್ಕೆ ಮಾಡ್ತಾ ಇದ್ದೀವಿ, ಒಬ್ಬರನ್ನ 2 ಸರಿ. ಇನ್ನೊಬ್ರು ಹೊಸೊಬ್ಬರಲ್ಲ, ಓಡ್ ಬಂದ್ಬಿಟ್ರು ಅವರು. ಓಡ್ ಬಂದ್ಬಿಟ್ಟು ಇಲ್ಲಿ ಬಚಾವ್ ಅವರು. ಅದಕ್ಕೆ ಅಲ್ಲಿಂದ ಓಡ್ ಬಂದ್ರೇನೋ ಇವರು ನಮ್ಮ ಕಾಟ ಕೊಡ್ತೀವಿ ಅಂತ. ಇಫ್ ಯು ಡೂ ನಾಟ್ ರೆಪ್ರೆಸೆಂಟ್ ಪೀಪಲ್ ಆಫ್ ದಿಸ್ ಸಿಟಿ, ವೈ ಆರ್ ಯು ಪೀಪಲ್ ದೇರ್ ಹಂಗಾರೆ? ಈಗ ಇದನ್ನು ಹೇಳ್ತಿದ್ದಾರೆ. ವಯಡಕ್ಟ್ ಸಾಗಿಸ್ತಾ ಇದ್ರಂತೆ, ಆಟೋದು ಕೆಳಗಡೆ ಬಿದೋಗಿದೆ ಪಾಪ. ಅದನ್ನು ಬೇಸಿಕ್ ಕೇರು ಎಲ್ಲ ಬೇಕಲ್ಲ. ಈ ಥರದ್ದು ಹೆವಿ ಹೋದಾಗ ಸುತ್ತಲೂ ವಾರ್ನಿಂಗ್ ವೆಹಿಕಲ್ಸ್ ಹೋಗುತ್ತೆ, ಅಡ್ವಾನ್ಸ್ ವೆಹಿಕಲ್ಸ್ ಹೋಗುತ್ತೆ, ಬ್ಯಾಕಲ್ಲಿ ಕಾಷನ್ ವೆಹಿಕಲ್ಸ್ ಹೋಗಬೇಕು, ಸೈಡಲ್ಲಿ ಜನ ಹೋಗಬೇಕು, ಹೋಗಿ ಯಾರೋ ಅಕ್ಕಪಕ್ಕ ಹೋಗ್ದಂಗೆ ನೋಡಬೇಕು. ಅದಕ್ಕೆ ಏನೇನಿದೆ ಅದಕ್ಕೆ ರೂಲ್ಸು. ಅಂದರೆ ಓವರ್ಲೋಡೆಡ್ ಓವರ್ ಸೈಜ್ಡ್ ವೆಹಿಕಲ್ಸ್ ರೋಡಿಗೆ ಬಂದಾಗ ಬರಬಾರ್ದು ಅಂತಲ್ಲ, ಏನೂ ಇಲ್ಲ. ಪಾಪ ಆಟೋದಲ್ಲಿದ್ದ ಕಾಸಿಂ ಸಾಬ್ ಅನ್ನೋ ವ್ಯಕ್ತಿ, ನನಗೆ ಅನಿಸಿದ್ದು 1 ತಿಂಗಳ ಹಿಂದೆ ಪಾಪ ತೊಗೊಂಡಿದ್ದಂತೆ ಆಟೋನ. 1 ಮಂತೆಗೋ ಪಾಪ. ಹೊಟ್ಟೆ ಉರಿದೋಯ್ತು. ಆಮೇಲೆ ಅವನು ಅದ್ರದ್ದು ಏನೋ EMI ಬೇಗ ತೀರಿಸ್ಬಿಡ್ತೀನಿ ಅನ್ನೋ ಮೂರ್ಖತನದಲ್ಲಿ ಹಗಲು ರಾತ್ರಿ ಓಡಿಸ್ತಾ ಕೂತಿದ್ದಂತೆ. ಅದಕ್ಕೆ 12 ಗಂಟೆಲಿ ಓಡಿಸ್ತಾ ಇದ್ದಿದ್ದು. ಲಜ್ಗೆಟ್ಟವರು. BMRCL ಯಾರ್ದಾರು ಮನೆಯಲ್ಲಿ
ಯಾರಾದ್ರು ಸಾಯಬೇಕು ಹೇಳ್ತೀನಿ. ಇದೆಂಥದ್ರಿ ಇದು? ಒಂದು ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಹೋಗಲಿ, ಈಗ ಏನು ಮಾಡ್ತೀರಿ ಹೇಳಿಪ್ಪ, ಹೋಗಲಿ ಆ ಕುಟುಂಬಕ್ಕಾದ್ರೂ ಪರಿಹಾರ ಏನು ಪರಿಹಾರ ಅಂತೆ? ಅದನ್ನು ಹೇಳಿಲ್ಲ ಸರ್. ಹಾಂ, ಅದಾರು ಹೇಳಿ, ಹಾಳಾಗೋಗಿ ಅದಾರು ಹೇಳಿ, ಲಜ್ಗೆಟ್ಟವ್ರು ತೊಗೊಂಬಂದು ಅದಾರು ಹೇಳಿ ಸಾಯಕ್ಕೆ ಸುಮ್ಮನೆ. ಥೂ, ವಿಷಾದ ವ್ಯಕ್ತಪಡಿಸ. ಉಪ್ಪಿನಕಾಯಿ ಕೊಂಡು ನೆಕ್ಕಕ್ಕ ನಿಮ್ಮ ವಿಷಾದನ. ನಿಮ್ಮನೆಯಲ್ಲೂ ಯಾವನಾರು ಸತ್ತಾಗ ನಾವು ಹಾಕ್ತೀವಿ ವಿಷಾದ ಅಂತ ಟಿ ವಿನಲ್ಲಿ. ಹಾಗೆ ಅಯೋಗ್ಯ ತೊಗೊಂಬಂದು ಆ ತಾಯಿ ಮಗುದಾಗಿತ್ತು. ಏನು ಮಾಡ್ತೀರಿ ಕುಟುಂಬಕ್ಕೆ ಹೇಳಿ ಫಸ್ಟು. ಎಲ್ಲರೇ ಆ ಮುಸ್ಲಿಂ ಲೀಡರ್ಗಳು ಸಣ್ಣ ಪುಟ್ಟಕ್ಕೆಲ್ಲ ಗುಂಪು ಕಟ್ಕೊಂಡು ಬರ್ತವೆ. ಕತೆ ಕಾಯ್ತಿದ್ದೀರಾ ಇಂಥ ಕೇಸಲ್ಲಿ? ಪೈಪ್ಲೈನ್ ಕಾಮಗಾರಿ ವೇಳೆ ಮಣ್ಣು ಕುಸಿದು ಇಬ್ಬರು ಕಾರ್ಮಿಕರು ಮೃತಪಟ್ಟ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ನಗರದ ಕೋಟೆಕೆರೆ ಬಳಿ ರಾಷ್ಟ್ರೀಯ ಹೆದ್ದಾರಿ ಸರ್ವಿಸ್ ರಸ್ತೆ ಬಳಿ ಕಾಮಗಾರಿ ನಡೆಸ್ತಾ ಇದ್ರು. ಮಣ್ಣು ಕುಸಿದ ಪರಿಣಾಮ ಇಬ್ಬರು ಉಸಿರುಗಟ್ಟಿ ಅಲ್ಲೇ ಸಾವನ್ನಪ್ಪಿದ್ದಾರೆ. ಇಬ್ಬರ ಮೃತದೇಹವನ್ನು ಬಿಮ್ಸ್ ಆಸ್ಪತ್ರೆಗೆ ಸ್ಥಳಾಂತರ ಮಾಡಲಾಗಿದೆ. ಸದ್ಯ ಮಾರ್ಕೆಟ್ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಇನ್ನು ಮಳೆ ಒಂದಷ್ಟು ಕಡೆ ಆಗಿದೆ, ಬಿರುಗಾಳಿ ಸಮೇತ. ಪಾಪ ಏನು ಗಾಳಿ ಜಕಮಕ ಹೊಡಿತಿದ್ಯಪ್ಪ ಕೆಲವು ಕಡೆ ಎಲ್ಲ. ಅಯ್ಯಯ್ಯಪ್ಪ, ಭಯ ಆಗುತ್ತೆ ಗಾಳಿ ನೋಡಿದ್ರೆ. ಸಿದ್ದವನದುರ್ಗ ಗ್ರಾಮದ ರೈತ ಶಿವಕುಮಾರ್ಗೆ ಸೇರಿದ ಒಂದು ಮಡಕೆ ಮರಗಳೆಲ್ಲ ಹಾನಿ. ದಾವಣಗೆರೆಯಲ್ಲೂ ಹಾಗೆ ಆಗಿದೆ. ಆಮೇಲೆ ಬೆಂಗಳೂರಿನ ಕೆಲ ಪ್ರದೇಶದಲ್ಲಿ ಸಂಜೆ ಮಳೆ ಬಂದಿದೆ, ನಿನ್ನೆ ರಾತ್ರಿನೂ ಬಂತು ಮಳೆ. ಇದೆಲ್ಲ ಬರ್ತಾ ಇದೆ. 3-4 ವಾರ್ಡ್ಗಳಿಗೆ ಅದೆಲ್ಲ ಕುಡಿಯೋಕ್ಕೆ ನೀರು, ಚಿಲುಮೆ ನೀರು ತಂದು ಕುಡಿತಿದ್ದ 3-4 ವಾರ್ಡ್ಗಳ ಜನಕ್ಕೆ ಕಷ್ಟ ಪರಿಹಾರ ಸಿಗುತ್ತೆ. ಎಲ್ಲಿ? ಯಾದಗಿರಿ ಸರ್. ಬೋರ್ವೆಲ್ ಹಾಕ್ಸ್ತಾರಾ? ಸರ್. ಹಾಂ, ವೆರಿ ಗುಡ್ ಗುಡ್, ಒಳ್ಳೇದು ಮಾಡಿ. ಕೆಟ್ಟೋಗಿ ಇದ್ರು ನೋಡ್ಕೊಂಡಿರ್ಲಿಲ್ಲ ಸರ್. ಅವರು ಗಲೀಜ್ ನೀರು ಕುಡ್ಕೊಂಡು ಪಾಪ ಈಗ ಸರಿ ಮಾಡ್ತಾರಾ? ಮಾಡ್ತಾರೆ. ಒಳ್ಳೇದು ಆಯ್ತು, ಈಗ ಸರಿ ಮಾಡ್ತೀರಲ್ವಲ್ರಪ್ಪ, ಒಳ್ಳೇದ್ರಪ್ಪ, ಸರಿ ಮಾಡಿಕೊಡಿ ಅಷ್ಟೇ. ಮಾಡಿ ಅಷ್ಟೇ. ಹಾಂ, ಅಷ್ಟೇ.